ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ನಿಕ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋ ತುಂಬ ಜನ ಕೇಳ್ತಾ ಇದ್ದಾರೆ, ನಿಮ್ಮ ಸ್ಟುಡಿಯೋ ಟೂರ್ ಮಾಡಿ, ಯಾವ ರೀತಿ ನಿಮ್ಮ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡಿದ್ದೀರಿ, ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೀರಿ, ಅದನ್ನೆಲ್ಲ ಒಂದ್ಸಲ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಸ್ಟುಡಿಯೋ ಟೂರ್ ವರ್ಷನ್ 1, ಹೌದು, ಮೊದಲನೇ ಒಂದು ಸ್ಟುಡಿಯೋ ಟೂರ್ನ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಮನೆ ತನ ಇರೋದು, ಮನೆಯೇ ಒಂದು ಸಣ್ಣದಾಗಿ ಸ್ಟುಡಿಯೋ ಟೂರ್ ಮಾಡ್ಕೊಂಡಿದ್ದೀನಿ, ಇರೋದೊಬ್ಬನೇ. ಸೊ ಅದು ಇದು ಏನೇನೋ ಸೆಟಪ್ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಏನೇನೆಲ್ಲ ಯೂಸ್ ಮಾಡ್ತೀನಿ, ಕ್ಯಾಮ್ರಾ ಯೂಸ್ ಮಾಡ್ತೀನಿ, ನನ್ನ ಕಂಪ್ಯೂಟರ್ ಯಾವ ರೀತಿ ಇದೆ, ಫುಲ್ ಎಲ್ಲ ನಿಮಗೆ ನೀವೇ ನೋಡ್ರು ಅಂತ ಗೊತ್ತಾಗುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಫಾಲೋವನ್ನು ಮಾಡ್ಬೋದು. ಓಕೆ, ಇದೀಗ ಮನೆ ಒಳಗೆ ಹೋದರೆ ನಿಮಗೆ ಈ ರೀತಿ ಕಾಣುತ್ತೆ. ಡೋರ್ ಕ್ಲೋಸ್ ಮಾಡ್ತೀನಿ. ನೋಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಒಂಥರ ಮನೇನ ಹಿಂಗೆ ಮಾಡ್ಕೊಂಬಿಟ್ಟಿದ್ದೀನಿ. ಸೋಫಾ, ಇದ್ರ ಮೇಲೆ ಕ್ಯಾಮ್ರಾ ಇರುವಂಥದ್ದು. ಇದು ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಕ್ಯಾಮ್ರಾ. ಇದು ಯೂಟ್ಯೂಬ್ ರೆವೆನ್ಯೂಲ್ಲಿ ಬಂದಿದ್ದರಲ್ಲೇ ತೊಗೊಂಡಿದ್ದು, ನಿಕಾನ್ D5300. ಇದು ನನ್ನ ಫಸ್ಟು ದುಡ್ಡೇನು ಬಂತು ಯೂಟ್ಯೂಬಿಂದ ಅದರಲ್ಲಿ ತೊಗೊಂಡಿದ್ದು. ಸೊ ಈ ಮನೇಲಿ ಏನೇ ಇದ್ದರೂ ಎಲ್ಲ ನಾನು ಅದು ಮಾಡಿದ್ದು, ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಅದು ಲೇಪಲ್ ಮೈಕು, ಗುರಿಲ್ಲಾ ಪಾಡು. ಇನ್ನು ನಾನು ವಿಡಿಯೋ ಮಾಡುವಂಥದ್ದು ನೀವು ಇದನ್ನು ನೋಡಿರ್ತೀರ ಯೂಶ್ವಲಿ, ಬಟ್ ಈ ಆ್ಯಂಗಲಿಂದ ಯಾವತ್ತೂ ನೋಡಿರಲ್ಲ ಅಂತ ಅನ್ಕೋತೀನಿ. 2 ಲೈಟ್ಸ್ ಇರುವಂಥದ್ದು, ನ್ಯೂ ಅಂತ ಇದು 2 ಸೇಮ್ ಲೈಟ್ಸು. ಈ ಕಡೆ ಒಂದಿದೆ, ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಇದನ್ನ ಇಲ್ಲಿ ನೋಡ್ಬೋದು, ಎಷ್ಟು ಬ್ರೈಟ್ನೆಸ್ ಬೇಕಿದ್ದನ್ನು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಈ ಕಡೆ ಸೇಮ್ ಲೈಟ್ ನಿಮಗೆ 2 ಸಹ. ಇನ್ನು ಮುಂದ್ಗಡೆ ನಾನು ಪೇಪರ್ ಹಾಕಿದ್ದೀನಿ, ನಿಮಗೆ ಕಾಣಲ್ಲ, ಲೈಟ್ ಆಫ್ ಮಾಡಿದ್ರೆ ಕಾಣುತ್ತೆ, ನೋಡ್ಬೋದು. ಪೇಪರ್ ಹಾಕಿದ್ದೀನಿ ಇಲ್ಲಿ. ಸೊ ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಬೇಡ ಅಂತ ಅಷ್ಟೇ. ಇನ್ನು ಟೇಬಲ್ ಮೇಲೆ ನಿಮಗೆ ಈ ರೀತಿ ಕಾಣುತ್ತೆ. ಕೆಲವೊಂದು ಬೇಕಾದಾಗ ತಕ್ಕೋತೀನಿ. ಇದೊಂದು ಪ್ಲಾಸ್ಟಿಕ್ ಪ್ಲ್ಯಾಂಟು, ಬೇಡದಿರ್ಬೇಕಾದ್ರೆ ಇದು ಮಾಡ್ಕೋತೀನಿ. ಡೋರೆಮಾನ್ 2. ಆಮೇಲೆ ಅಲ್ಲಿ ನೋಡ್ಬೋದು ಚಾಕು ಇದೆ, ನಾನು ಅನ್ಬಾಕ್ಸ್ ಮಾಡೋಕ್ಕೆ ಯೂಸ್ ಮಾಡೋ ಚಾಕು ಆ ಕಡೆ ಇದೆ. ಇದು ಒಂದೊಂದು ಸಲ ತೆಗಿತೀನಿ, ಒಂದೊಂದು ಸಲ ಇಲ್ಲೇ ಇರುತ್ತೆ. ಏನಾದ್ರು ಬರ್ಕೊಳ್ಳೋದಿದ್ರೆ ಈ ಬುಕ್ಕಿಗೆ ಬರೀತೀನಿ ನಾನು. ಇನ್ನು 2ನೇ ಟ್ರೈಪೋಡ್ ಇದು. ನಾನು ಏನಾದರೂ ಸೈಡ್ ಆ್ಯಂಗಲ್ ನೀವು ನೋಡ್ತಾ ಇರ್ತೀರ ಅಂದರೆ ಈ ಒಂದು ಟ್ರೈಪೋಡ್. ಇದಕ್ಕೆ ನಾನು ಮೊಬೈಲ್ ಹಾಕ್ತೀನಿ ಒಂದೊಂದು ಸಲ, ಇಲ್ಲಾಂದರೆ ಏನು ಕ್ಯಾಮ್ರಾ DSL ಕ್ಯಾಮ್ರಾ ಅದನ್ನು ಇಲ್ಲಿಗೆ ಮೌಂಟ್ ಮಾಡಿರ್ತೀನಿ, ಇಲ್ಲ ಮೊಬೈಲ್ ಹಾಕಿರ್ತೀನಿ ಇಲ್ಲೊಂದು ಸಲ. ಸೊ ಡಿಪೆಂಡ್ ಅದು ಯಾವ ಥರ ಶಾರ್ಟ್ಸ್ ಬೇಕು ಅಂತ ನನಗೆ. ಇದು ನಾನು ಸದ್ಯಕ್ಕೆ ಯೂಸ್ ಮಾಡ್ತಿರುವಂಥ ಪ್ರೈಮರಿ DSLR ಕ್ಯಾಮ್ರಾ. DSLR ಅದು ಮಿರರ್ಲೆಸ್ ಕ್ಯಾಮ್ರಾ, M50. ಇದ್ರ ರಿವ್ಯೂಸ್ ಅದೆಲ್ಲ ಬರುತ್ತೆ. ಈ ಮೈಕ್ ನೋಡ್ತಾ ಇದ್ದೀರಾ, ಈ ಮೈಕ್ ಏನಿದೆ ಇದು ಝೂಮ್ H1 ಮೈಕು. ಇದರಲ್ಲಿ 2 ವೈರ್ ಕನೆಕ್ಟ್ ಆಗಿರೋ, ಒಂದು ಪವರ್ ನಾನು ಈ ಒಂದು ಪವರ್ ಬ್ಯಾಂಕಿಂದ ತಗೋತಾ ಇದ್ದೀನಿ. ಪವರ್ ಬ್ಯಾಂಕನ್ನು ಇದಕ್ಕೆ ಪ್ಲಗ್ ಮಾಡಿದ್ರೆ ಅದಕ್ಕೆ ಪವರ್ ಹೋಗುತ್ತೆ. ಅಲ್ಲಿಂದ ಏನು ಆಡಿಯೋ ಬರುತ್ತೆ ನೋಡ್ಬೋದು. ಈ ಒಂದು ಆಡಿಯೋ ಜಾಕ್ ಹಾಕಿದ್ದೀನಿ ನಾನು. ಅಲ್ಲಿಂದ ಈ ಆಡಿಯೋ ಜಾಕನ್ನು ಈ ಒಂದು DSLR ಕನೆಕ್ಟ್ ಮಾಡಿದ್ದೀನಿ. ಸೊ ಡೈರೆಕ್ಟಾಗಿ ಅಲ್ಲಿಂದ ಆಡಿಯೋ ಇಲ್ಲಿಗೆ ಬರುತ್ತೆ. ಇಲ್ಲೇ ಶೂಟ್ ಮಾಡಿದ್ರೆ ನಿಮಗೆ ಆ ಮೈಕ್ ಕಾಣೋದೇ ಇಲ್ಲ. ಹಿಂಗೆ ಶೂಟ್ ಮಾಡಿದ್ರೆ ಅದು ಮೇಲ್ಗಡೆ ಇರುತ್ತೆ, ಅದು ಸೊ ಕ್ಯಾಚ್ ಆಗುತ್ತೆ ಆಡಿಯೋ. ಸೊ ಇದಿಷ್ಟು ಇದು ನಂದು ಟ್ರೈಪಾಡ್. ಇದು ಕೂಡ ಬೇಸಿಕ್ಕು. ಆ ಕ್ಯಾಮ್ರಾ ಜೊತೆ ನೋಡಿದ್ದು, ಆ ತೋರಿಸೋನಲ್ಲ, ಆ ಕ್ಯಾಮ್ರಾ ಜೊತೆ ತೊಗೊಂಡು ಟ್ರೈಪಾಡ್. ಇದು ಅಮೆಝಾನ್ ಬೇಸಿಕ್ಸು. ಈಗ ಅಷ್ಟೊಂದು ಚೆನ್ನಾಗಿಲ್ಲ, ಬೇಸಿಕ್, ನಾನೇನು ಮೂವ್ ಮಾಡಲ್ವಲ್ಲ. ಸೊ ಇದೆ ಹಿಂಗೆ ಟೇಬಲ್. ಇದು ನಾನು ರಿವ್ಯೂ ಮಾಡುವಂಥ ಮತ್ತು ವಿಡಿಯೋ ಮಾಡುವಂಥ ಟೇಬಲ್ ಇದು. ಇನ್ನು ಈ ಕಡೆ ಬಂದರೆ ನನ್ನ ಕಂಪ್ಯೂಟರ್ ಸೆಟಪ್ ನೋಡ್ತಾ ಇದ್ದೀರಾ. ಈ ಕಡೆ ವೈಫೈಲಿ ಏನೋ ಆಲ್ಮೋಸ್ಟ್ ಇರೋ ಎಲ್ಲ ವಸ್ತುಗಳನ್ನ ರಿವ್ಯೂ ಮಾಡಿದ್ದೀನಿ ನಾನು. ವೈಫೈಲಿದೆ, ಇದು ನನ್ನ CPU ಇದು ನೋಡ್ತಾ ಇದ್ದೀರಾ. ಇನ್ನು ಮೈಕು ನಾನು ಸ್ಟ್ರೀಮ್ ಮಾಡೋಕ್ಕೆ ಯೂಸ್ ಮಾಡುವಂಥ ಮೈಕ್. ಗೇಮ್ ಆಡ್ತೀನಿ, ನಿಮಗೆ ಗೊತ್ತಿರ್ಬೋದು. ಅದನ್ನು ಹಿಂಗೆ ಇಟ್ಟಿರ್ತೀನಿ. ವೈರ್ಲೆಸ್ ಚಾರ್ಜರು. ಇದೊಂದು ಸ್ಪೀಕರ್, ಆ್ಯಕ್ಚುಲಿ ಸ್ಪೀಕರು ಈ ಲೈಟ್ ವರ್ಕ್ ಮಾಡುತ್ತೆ. ಕೀಬೋರ್ಡು ನೋಡ್ತಾ ಇದ್ದೀರಾ, RGB ಕೀಬೋರ್ಡು. ಇದನ್ನೆಲ್ಲ ಫುಲ್ಲು ಚೇಂಜ್ ಮಾಡ್ಬೋದು ಬೇಕಾದ್ರೆ ನಾನು ಲೈಟಿಂಗ್ಸನ್ನು ಈ ರೀತಿ. ನಾನು ಯೂಸ್ ಮಾಡ್ತೀವಂಥ ಸೆಕೆಂಡ್ರಿ ಫೋನ್ ಇದು OnePlus 7 Pro. ಇನ್ನು ನಾನು ಶೂಟ್ ಮಾಡ್ತಿರುವಂಥದ್ದು Note 10 Pro ಅಲ್ಲಿಗೆ ನನ್ನ ಪ್ಲ್ಯಾಂಟ್. ಇದನ್ನು ಇಲ್ಲಿಗೆ ಚೇಂಜ್ ಮಾಡ್ತಾಯಿದ್ದೆ. ಒಂದು ಸಲ ಇಲ್ಲಿರುತ್ತೆ, ಒಂದು ಸಲ ಅಲ್ಲಿರುತ್ತೆ. ಮಾನಿಟ್ರ್ 2 ನಂದು. ಆ್ಯಕ್ಚುಲಿ ಈ ಮಾನಿಟ್ರನ್ನ 2 ಕೊಟ್ಟಿದ್ರು ನನಗೆ. ಒಂದು ಗಿವ್ ಅವೇ ಮಾಡಿದ್ದೀನಿ, LGದು. ಇನ್ನೊಂದು HP ಮಾನಿಟ್ರು. 2 ಕೂಡ ಸೇಮ್ ಸೈಜು, 24 ಇಂಚು. ಮುಂದೆ ದೊಡ್ಡ TV. ಇದು ಕೂಡ ಮಾನಿಟ್ರ್ ಥರ ಯೂಸ್ ಮಾಡ್ಕೋತಿದ್ದೀನಿ. ಸೊ ಟೋಟಲ್ 3 ಮಾನಿಟ್ರು. ಇಲ್ಲಿ ಮೊಬೈಲ್ ಅದು ಇದು ವಾಚ್ ಮೊಬೈಲ್ ಅದು ಇದು ಇಟ್ಕೊಂಡಿರ್ತೀನಿ. ಇದು ಹಳೆಯ ಮೊಬೈಲ್ಗಳನ್ನೊಂದು ಇಲ್ಲಿ ರಿವ್ಯೂ ಮಾಡ್ತಿರುವಂಥದ್ದು ಅಥವಾ ಟೆಸ್ಟ್ ಮಾಡ್ತಿರುವಂಥ ಮೊಬೈಲ್ಗಳಿರುತ್ತೆ. ಇನ್ನೊಂದು Note 10, ಆ್ಯಕ್ಚುಲಿ 2 Note 10 ಕೊಟ್ಟಿದ್ರಲ್ಲ, ಇನ್ನೊಂದು Note 10 ಕೈಲಿದೆ ಇಲ್ಲಿ. ಸೊ ಇದು ಜೇಬಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಂಪ್ಯೂಟರ್ನ ಸ್ಪೆಸಿಫಿಕೇಷನ್ ಬಗ್ಗೆ ಕೇಳ್ತಾ ಇದ್ರೆ ಅಂದರೆ, ಈ ಒಂದು ಕಂಪ್ಯೂಟರ್ನಲ್ಲಿ GTX 1080 ಗ್ರಾಫಿಕ್ ಕಾರ್ಡ್ ಇರುವಂಥದ್ದು, 16 GB, 3000 ಮೆಗಾಹರ್ಟ್ಸ್ನ ರ್ಯಾಮ್ ಇದರಲ್ಲಿದೆ. ಮತ್ತು ಟೋಟಲ್ ಒಂದು 3000 GB ಇರ್ಬೋದು ಮೋಸ್ಟ್ಲಿ. ಇದರೊಳಗೆ 3000 GB ಸ್ಟೋರೇಜ್ ಇದೆ. ಅದನ್ನು ಬಿಟ್ಟರೆ ಪ್ರೊಸೆಸರ್ ಬಂದ್ಬಿಟ್ಟು Ryzen 2600 G370 ಮದರ್ಬೋರ್ಡು, ಗೇಮಿಂಗ್ ಮದರ್ಬೋರ್ಡ್. ಅದು ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಸಖತ್ತು ಒಂಥರ ಹೆವಿ PC ಆಯಿತಾ. ಇದನ್ನು ಟೋಟಲ್ ಬಿಲ್ಡ್ ಮಾಡೋದಕ್ಕೆ ಫುಲ್ ಓವರಾಲ್ ಆಲ್ಮೋಸ್ಟ್ 1,60,70,000-70,000 ಆಗುತ್ತೆ ಅಂತ ಅನ್ಕೋತೀನಿ, ಓವರಾಲ್ ಎಲ್ಲ ಸೇರಿ. ಇನ್ನು ಇದು ನಾನು ಯೂಸ್ ಮಾಡಿರುವಂಥ ವೆಬ್ ಕ್ಯಾಮ್. ಇದು
ಇದು 930 C920 ಯಾವುದೋ ಗೊತ್ತಿಲ್ಲ, ಲಾಜಿಟೆಕ್. ಇನ್ನು ಈ ಕಡೆಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ ಇಲ್ಲಿ ಈ ಒಂದು ಅಮೆಝಾನ್ ಎಕೋ ಮತ್ತು ಇದೊಂದು CCTV ಥರ ವರ್ಕ್ ಮಾಡುತ್ತೆ. ಇದು IP ಕ್ಯಾಮ್ರಾ ಎಲ್ಲ ನಿಂತ್ಕೊಂಡ್ಬಿಟ್ಟು ನಾನು ಹೊರಡೆ ಹೋಗ್ತೀನಿ ಅಂದರೆ ಆನ್ ಮಾಡ್ಬಿಟ್ಟು ಹೋಗ್ತೀನಿ. ಇದು ಸೊ ಸೆಕ್ಯೂರಿಟಿಗೆ. ಟೋಟಲ್ ಇಷ್ಟು ನನ್ನ ಕಂಪ್ಯೂಟರ್ ಸೆಟಪ್. ಚೇರ್ ಇದು ನಾರ್ಮಲ್ ಬೇಸಿಕ್ ಚೇರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಇದರೊಳಗೆ ಒಂದು ಏನೋ ಇದೆ, ಇದರೊಳಗೆ ಚಾರ್ಜರ್, ಹೆಡ್ಫೋನ್ಸ್ ಅದು ಇದು ಅಂತ. ಇನ್ನು ಈ ಕಡೆ ಕೂತ್ಕೊಳ್ಳೋಕೆ 2 ಚೇರು. ನಾನು ಏನಾದರೂ ಮೂವಿ ನೋಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಕುತ್ಕೊಂಡ್ಬಿಡ್ತೀನಿ ಆರಾಮಾಗಿ ಹಿಂಗೆ ಈ ಸೀಟ್ಗಳ ಮೇಲೆ. ಇಲ್ಲಿ ನೋಡಿದ್ದೀರ ಕೂತ್ಕೋದಿರಲ್ಲ, ಸೀಟ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ ಆರಾಮಾಗಿದ್ದೀನಿ. ಈ ಕಡೆ ಕೂರ್ಸ್ಕೊಂಬಿಟ್ಟು ಕಾಲಿದ್ರ ಮೇಲೆ ಹಾಕ್ಕೊಂಬಿಟ್ಟು ಅಲ್ಲಿ ಮೂವಿ ನೋಡ್ದಂಗೆ ಕೂತ್ಕೋತೀನಿ ನಾನು. ಸಮ್ಟೈಮ್ಸ್ ಫ್ರೀ ಇದ್ದಾಗ. ಓಕೆ, ಇದಾದ ನಂತರ ಇದಿಷ್ಟು ಮೇಯ್ನ್ ನನ್ನ ಹಾಲಲ್ಲಿ ಇಷ್ಟೇ, ಇನ್ನೇನಿಲ್ಲ. ನೋಡೋದಾದ್ರೆ ಹಾಲ್ ಈ ರೀತಿ ಕಾಣುತ್ತೆ ನಿಮಗೆ. ಫುಲ್ ಕಂಪ್ಲೀಟು ನನ್ನ ವರ್ಕ್ ಇಲ್ಲೇ ಆಗೋದು, ಫುಲ್ಲು ಕಂಪ್ಲೀಟ್ ವರ್ಕು ಎಲ್ಲ ಕೆಲಸ ಮುಗೀತು. ಆ ನಂತರ ನಾನು ಇಲ್ಲಿಗೆ ಬರ್ತೀನಿ. ಇದು ನನ್ನ ರೂಮು. ಇದರೊಳಗೂ ಸಹ ರಿವ್ಯೂ ಮಾಡಿರೋ ವಸ್ತುಗಳಿದೆ. ಇಲ್ಲಿ ನನ್ನ ಕ್ಯಾಮ್ರಾ ಬ್ಯಾಗ್ 2. ಇದು ನನ್ನ ಮಾನಿಟ್ರು, ಎಕ್ಸ್ಟ್ರಾ ಮಾನಿಟ್ರ್ ಇದೆ. ಇದರೊಳಗೆ ಒಂದು ಲ್ಯಾಪ್ಟಾಪ್ ಇದೆ, ರಿವ್ಯೂ ಮಾಡಬೇಕು. ಇದರೊಳಗೆ ಒಂದು ಲ್ಯಾಪ್ಟಾಪ್ ಇದೆ, ಇನ್ನು ಓಪನ್ ಮಾಡಿದೆ, ರಿವ್ಯೂ ಮಾಡಬೇಕು. ಇದರೊಳಗೆ ಒಂದು TV ಇದೆ, ರಿವ್ಯೂ ಮಾಡಿದ್ದೀನಿ, ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಈ ಒಂದು ಗಿಟಾರು ದೊಡ್ಡ ಕಥೆನೇ ಇದೆ. ಇದಕ್ಕೆ ಏನಪ್ಪ ಅಂದರೆ 2017ರಲ್ಲಿ ಅನ್ಕೋತೀನಿ, 17-18 ಗೊತ್ತಿಲ್ಲ. ರೆಸೊಲ್ಯೂಷನ್ನು ಈ ವರ್ಷ ನಾನು ಗಿಟಾರ್ ಕಲಿಬೇಕು ಅಂತ ತೊಗೊಂಡೆ, ಏನೂ ಕಲ್ತಿಲ್ಲ. ಇನ್ನು ಇದು ಬೆಡ್ಡು. ಆ್ಯಕ್ಚುಲಿ ಇದು ಫ್ಲೋ ಮ್ಯಾಟ್ರೆಸ್ ಅಂತ ಆಯಿತಾ. ಇದನ್ನು ನನಗೆ ರಿವ್ಯೂ ಮಾಡಿ ಅಂತ ಕಳಿಸಿದ್ರು, ರಿವ್ಯೂ ಮಾಡಿಲ್ಲ, ಇಲ್ಲೇ ಮಾಡಿಬಿಡ್ತೀನಿ ತೆಗಿ. ಮಲ್ಕೊಂಡ್ರೆ ಯಾವಾಗ ಮಲ್ಕೊಂಡೆ ಅಂತ ಗೊತ್ತಾಗಲ್ಲ, ಯಾವಾಗ ಇದ್ದೆ ಅಂತ ಗೊತ್ತಾಗಲ್ಲ. ಎಂಥ ನಿದ್ದೆ ಬರುತ್ತೆ ಅಂತ ಅಂದರೆ ಫ್ಲೋ ಮ್ಯಾಟ್ರೆಸ್ ಇದು. ನೋಡ್ತಾ ಇದ್ದೀರಾ, ಸಖತ್ತಾಗಿದೆ ಮಾತ್ರ. ಹೆಂಗೆ ನಿದ್ದೆ ಬರುತ್ತೆ ಅಂತ ಅಂದರೆ ಎಚ್ಚರನೇ ಆಗಲ್ಲ ಮಧ್ಯಾಹ್ನ ನಿಮಗೆ. ಸೊ ಹೆವಿ, ಈ ಕಡೆಯಿಂದ ಏನಾದ್ರು ಪ್ರೆಸ್ ಮಾಡಿದ್ರೆ ಆ ಕಡೆ ಡಿಸ್ಟರ್ಬ್ ಆಗೋಲ್ಲ. ಸೊ ಒಳಗೆ ಹೋಗ್ಬಿಡುತ್ತೆ, ಫುಲ್ ಸ್ಮೂತ್ ಇದೆ, ಒಂಥರ ಒಳ್ಳೆ ನಿದ್ದೆ ಮಾತ್ರ ಇದರಲ್ಲಿ. ಸೊ ಇದಿಷ್ಟು. ಇನ್ನು ಈ ಕಡೆಗೆ ಬಂದರೆ ನಾನು ರಿವ್ಯೂ ಆದಮೇಲೆ ಡಿವೈಸ್ಗಳನ್ನ ಇಲ್ಲೇ ಇಡೋದು. ನಾನು ಒಂಥರ ರಿವ್ಯೂ ಮಾಡಬೇಕಾಗಿರೋ ಡಿವೈಸ್ ಇದು ಮೇಗಡೆ ಇರೋದಲ್ಲ, ಯಾವುದು ರಿವ್ಯೂ ಮಾಡಿಲ್ಲ. ಇದೊಂದು ಮಾಡಿದ್ದೀನಿ ಆ್ಯಕ್ಚುಲಿ, ಬಾಕ್ಸ್ ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಯಾವುದು ರಿವ್ಯೂ ಮಾಡಿಲ್ಲ ನಾನು. ಇನ್ನು ಫೋನ್ಸ್ಗಳು ನಾನು ರಿವ್ಯೂ ಮಾಡಾಗಿರುವಂಥ ಕೆಲವೊಂದು ಫೋನ್ಸ್ಗಳು ಇದ್ರೊಳಗಿರುತ್ತೆ. ನೋಡ್ತಾ ಇದ್ದೀರಾ, ಅವೆರಡು ನೋಟ್ 10 ಬಾಕ್ಸ್ಗಳು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಯಾವುದಾದ್ರು ರಿಯಲ್ಮಿದು, ಇನ್ಫಿನಿಕ್ಸ್ ಯಾವ್ಯಾವ ಫೋನ್ಗಳಿದೆ ಅದರಲ್ಲಿ. ಇದರ ಅಂದರೆ ಕೆಳಗಡೆ OnePlus ಒಂದಿದೆ, ವಿವೋದೊಂದಿದೆ, ಟೆಕ್ನೋದೊಂದು ಫೋನ್ ಇದೆ. ಇದೆಲ್ಲ ಅವೇನೇ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಒಂದು ಸ್ಪೀಕರ್ ಇದೆ. ಇದ್ರೊಳಗೆ ಒಂದು ಫೋನ್ ಇದೆ ಆ್ಯಕ್ಚುಲಿ, ಇಲ್ಲಿದೆಲ್ಲ ಇದ್ರೊಳಗೆ ಒಂದು ಫೋನ್ ಇದೆ. ಸೊ ಇದಿಷ್ಟು ನಾನು ರಿವ್ಯೂ ಮಾಡಿರುವಂಥದ್ದು, ಎಲ್ಲ ಫೋನ್ಸ್ಗಳಿದಿರುವಂಥದ್ದು. ಇನ್ನು ಇದು ನನ್ನ ಬ್ಯಾಗು. ಯೂಶ್ವಲಿ ಎಲ್ಲರೂ ಹೊರಗಡೆ ಹೋಗ್ತಿದ್ದೀನಿ ಅಂತ ಅಂದರೆ ಈ ಒಂದು ಬ್ಯಾಗಿಗೆ ಸಡನ್ನಾಗಿ ಎತ್ಕೊಂಡು ಹೋಗೋಕ್ಕೆ ಎದುರೊಳಗೆ ಎಲ್ಲ ರೆಡಿ ಇರುತ್ತೆ. ಏನೇನು ಬೇಕು ಅವ್ರ ಪವರ್ ಬ್ಯಾಂಕ್ ಅದು ಇದು. ಸೊ ಆ ಬ್ಯಾಗು, ಇದು ರೂಮ್. ಇನ್ನು ಈ ಕಡೆ ಅಡುಗೆ ಮನೆ ಇದೆ. ಏನು ಅಡುಗೆ ರೇಡು ಅಡುಗೆ ಮಾಡ್ಕೊಳ್ಳೋದು ಒಟ್ಟಿಗಿದೆ ಹೆಂಗೋ. ಫ್ರಿಡ್ಜು ಏನೇನೋ ಇದೆ ಬಿಡಿ. ಸೊ ಹಿಂಗೆ ಇದಿಷ್ಟು ಒಂಥರ ಸಣ್ಣ ಮನೆ ಆಯಿತಾ, ಹೋಮ್ ಸ್ವೀಟ್ ಹೋಮ್. ನೋಡಿದ್ರೆ ಅದಿಷ್ಟು ಒಂದು ಸ್ಟುಡಿಯೋ, ರೂಮ್, ಹೋಮ್ ಟೂರ್, ಏನು ಬೇಕಾರೆ ಅಂತ ಕರಿಬೋದು ನೀವು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆಗಿಳಿದ ರೀತಿ ಪ್ರತಿಯೊಂದು ವಸ್ತುನೂ ಸಹ ನಾನು ಅರ್ದು ಮಾಡಿರೋದು. ಸೊ ನಿಮ್ಮ ಒಂದು ಸಪೋರ್ಟಿಂದ ಇದೆಲ್ಲ ಸಾಧ್ಯ ಆಗಿರುವಂಥದ್ದು. ಸೊ ತುಂಬ ಥ್ಯಾಂಕ್ ಯು. ನೀವೇನು ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಇಷ್ಟು ದಿನ, ಸುಮಾರು 4-5 ವರ್ಷ ಆಗ್ಬಂತು ಆಲ್ಮೋಸ್ಟು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಸಪೋರ್ಟ್ ನೀಡ್ತಾರೆ. ಹೋಗಿಂತ ಮುಂಚೆ ಒಂದು ವಿಷಯವನ್ನು ತೋರಿಸ್ಲೇಬೇಕು ನಾನು ನಿಮಗೆ. ಸಿಲ್ವರ್ ಪ್ಲೇ ಬಟನ್ ಇದೊಂದು ತೋರಿಸೋದು ಮರೆತುಬಿಟ್ಟಿದ್ದೆ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿರೋದು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಪನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ಗೂ ಫಾಲೋ ಮಾಡ್ಬೋದು ನೀವು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.